ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿ ಕಾಮಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಅಡ್ವಾನ್ಸ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಫಾರ್ ಸ್ಪೆಷಲ್ ಎಂಟಿಟೀಸ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ. ಆ ಒಂದು ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಯೂನಿಟ್ ಬಂದು ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಅಂತ ಇದೆ. ಈ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥ ಕ್ವಶನ್ಸ್ ಅನ್ನ ನಿಮ್ಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೇಳಿದ್ರೆ ಅದು ಸೆಕ್ಷನ್ ಬಿ ನಲ್ಲಿ ನಿಮ್ಗೆ ಈ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದನ್ನ ನಿಮ್ಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಕೂಡ ಸೆಕ್ಷನ್ ಸಿ ಗೆ ಬರ್ತಕ್ಕಂಥ ಕ್ವಶನ್ಸ್ ಕೂಡ ನಾನು ನಿಮ್ಗೆ ಮುಂದಿನ ದಿನದಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆ, ಯಾವ ತರ ಆನ್ಸರ್ ಮಾಡಬೇಕು, ಏನೆಲ್ಲ ಶೆಡ್ಯೂಲ್ಸ್ ಇರುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ಸ್ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಗ್ಲೋಬಲ್ ಬ್ಯಾಂಕ್ ಲಿಮಿಟೆಡ್. ಸೊ ಇಲ್ಲಿ ನಮ್ಗೆ ಏನ್ ಪ್ರಿಪೇರ್ ಮಾಡೋಕೆ ಹೇಳಿದಾರಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ. ಯಾವ ಬ್ಯಾಂಕ್ದು ಅಂತ ಹೇಳಿದ್ರೆ ಗ್ಲೋಬಲ್ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಫಾರ್ ದಿ ಇಯರ್ 25-26ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಒಂದು ಗೊತ್ತಿರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಈ 4 ಶೆಡ್ಯೂಲ್ಗಳು ಗೊತ್ತಿರಬೇಕು. ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನ್ಡ್, ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್, ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಶೆಡ್ಯೂಲ್ ನಂಬರ್ 16 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಅಂದ್ರೆ ಈ 4 ಶೆಡ್ಯೂಲ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಈ 4 ಶೆಡ್ಯೂಲ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಶೆಡ್ಯೂಲ್ ನಂಬರ್ 13 ಬಂದು ಇಂಟ್ರೆಸ್ಟ್ ಅರ್ನ್ಡ್ ಅಂತ ಹೇಳಿದ್ರೆ ಸೊ ಯಾವುದೇ ತರದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಬ್ಯಾಂಕು ಕೊಟ್ಟಿದ್ರೆ ಅದರಿಂದ ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಲೈಕ್ ಕ್ಯಾಶ್ ಕ್ರೆಡಿಟ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಓವರ್ ಡ್ರಾಫ್ಟ್ ಆಗಿರ್ಬೋದು, ಟರ್ಮ್ ಲೋನ್ ಆಗಿರ್ಬೋದು. ಯಾವುದೇ ತರದ ಲೋನ್ಸ್ ಅನ್ನ ಬ್ಯಾಂಕು ಗ್ರಾಂಟ್ ಮಾಡಿದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ದಟ್ ಈಸ್ ಇಂಟ್ರೆಸ್ಟ್ ಅರ್ನ್ಡ್ ಅಂತ ಕರಿತಾ ಹೋಗ್ತೀವಿ. ಅಥವಾ ಇನ್ನ ಯಾವ್ದಾದ್ರು ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಇಂದ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಅದು ಶೆಡ್ಯೂಲ್ ನಂಬರ್ 14 ಬಂದ್ರು ಅದರ್ ಇನ್ಕಮ್ ಅಂತ ಇದೆ. ಅದರ್ ಇನ್ಕಮ್ ಅಂದ್ರೆ ಏನಿಲ್ಲ, ಏನಾದ್ರು ಕಮಿಷನ್ಸ್ ಅನ್ನ ರಿಸೀವ್ ಮಾಡಿದ್ರೆ ಬ್ಯಾಂಕು, ಬ್ರೋಕರೇಜ್ ಅನ್ನ ರಿಸೀವ್ ಮಾಡಿದ್ರೆ, ಅಥವಾ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡಿದಾಗ ಪ್ರಾಫಿಟ್ ಏನಾದ್ರು ಬಂದ್ರೆ, ಅಥವಾ ಯಾವ್ದಾದ್ರು ಮಿಸಲೇನಿಯಸ್ ಇನ್ಕಮ್ ಏನಾದ್ರು ಬಂದ್ರೆ ಅದನ್ನೆಲ್ಲದೂ ಕೂಡ ನಾವು ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್. ಸೊ ಅಂದ್ರೆ ಬ್ಯಾಂಕಿಗೆ ಬರ್ತಕ್ಕಂಥ ಇನ್ಕಮ್ ಯಾವ್ದಾದ್ರು ಇದ್ರೆ ಅದರ್ ಇನ್ಕಮ್ ಅಲ್ಲಿ ತಗೋಬೇಕಾಗುತ್ತೆ. ಅಂಡ್ ಶೆಡ್ಯೂಲ್ ನಂಬರ್ 15 ಬಂದು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಅರ್ಥ. ಅಂದ್ರೆ ಬ್ಯಾಂಕು ಯಾರಿಗಾದ್ರೂ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿದ್ರೆ, ಯೂಶಲಿ ನೋಡಿ, ಈಗ ಬ್ಯಾಂಕ್ ಅಲ್ಲಿ ಯಾವುದೇ ತರದ ಡೆಪಾಸಿಟ್ ಅನ್ನ ಮಾಡಲಿ, ಆ ಡೆಪಾಸಿಟ್ಗೆ ಲೈಕ್ SBI ಸೇವಿಂಗ್ ಡೆಪಾಸಿಟ್, ಕರೆಂಟ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್ ಏನ್ ಮಾಡ್ತಾರೆ, ಸೊ ಯಾವುದೇ ತರದ ಡೆಪಾಸಿಟ್ ಮಾಡಿದ್ರು ಕೂಡ ಬ್ಯಾಂಕ್ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಇಂಟ್ರೆಸ್ಟ್ ಆನ್ ಆಲ್ ಕೈಂಡ್ ಆಫ್ ಡೆಪಾಸಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಅದೇ ತರ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಇಂಟರ್ ಬ್ಯಾಂಕ್ ಬಾರೋಯಿಂಗ್ಸ್ ಇಂದ ಬೇರೆ ಬ್ಯಾಂಕ್ ಇಂದ ಬಾರೋ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಅಥವಾ ಇನ್ನ ಯಾವ್ದಾದ್ರು ಇದ್ರೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನಾವು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಅಂದ್ರೆ ಬ್ಯಾಂಕಿಗೆ ಅದು ಇಂಟ್ರೆಸ್ಟ್ ಕೊಡ್ತಾ ಇರೋದು ಬ್ಯಾಂಕು ಕೊಡ್ತಾ ಇದೆ ಅಂತ ಹೇಳಿದ್ರೆ ಸೊ ಅದನ್ನ ನಾವು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಲ್ಲಿ ತಗೋಬೇಕಾಗುತ್ತೆ ಶೆಡ್ಯೂಲ್ ನಂಬರ್ 15. ಅಂಡ್ ಶೆಡ್ಯೂಲ್ ನಂಬರ್ 16 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಅಂದ್ರೆ ಯಾವ್ದಾದ್ರು ಏನಾದ್ರು ಪೇಮೆಂಟ್ ಆಫ್ ಸ್ಯಾಲರೀಸ್ ಆರ್ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಅಥವಾ ಸ್ಟಾಫ್ಸ್ಗೆ ವೇಜಸ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಅಲೋವೆನ್ಸಸ್ ಅನ್ನ ಕೊಡ್ತಾರೆ, ಬೋನಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತಗೊಳ್ತೀವಿ. ಅಂಡ್ ರೆಂಟ್, ಟ್ಯಾಕ್ಸ್, ಲೈಟಿಂಗ್ ಆಗಿರ್ಬೋದು, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಅಡ್ವರ್ಟೈಸ್ಮೆಂಟು, ಪಬ್ಲಿಸಿಟಿ, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ ಪ್ರಾಪರ್ಟೀಸ್ ಆಗಿರ್ಬೋದು, ಡೈರೆಕ್ಟರ್ ಫೀಸ್ ಆಗಿರ್ಬೋದು, ಅಲೋಯನ್ಸಸ್ ಆಗಿರ್ಬೋದು, ಆಡಿಟರ್ ಫೀಸ್ ಆಗಿರ್ಬೋದು, ಲಾ ಚಾರ್ಜಸ್ ಆಗಿರ್ಬೋದು, ಲೀಗಲ್ ಚಾರ್ಜಸ್ ಆಗಿರ್ಬೋದು, ಪೋಸ್ಟೇಜ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ಈ 4 ಶೆಡ್ಯೂಲ್ ಆದ್ಮೇಲೆ ನಿಮಗೆ ಒಂದು
ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಂತ ಬರುತ್ತೆ. ಸೊ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಬರೋದು. ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅನ್ನ ನಾವು ತಗೋಬೇಕಾಗುತ್ತೆ. ಅಂದ್ರೆ ಎನಿ ಕೈಂಡ್ ಆಫ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಡಿಮಿನೇಷನ್ಸ್ ಇನ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರಾನ್ಸ್ಫರ್ ಟು ಕಾಂಟಿಂಜೆನ್ಸೀಸ್ ಆಗಿರ್ಬೋದು. ಸೊ ಈ ತರ ಸಿಮಿಲರ್ ಐಟಮ್ ಇರೋದೆಲ್ಲ ನಾವು ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಇದು ಒಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ರ ಬ್ಯಾಂಕಿಂಗ್ ಕಂಪನಿ ಅಂತ ಹೇಳಿದ್ರೆ ಈ 4 ಶೆಡ್ಯೂಲ್ ಮೋಸ್ಟ್ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಅರ್ನಡ್ ಅಂದ್ರೆ ಬ್ಯಾಂಕಿಗೆ ಇಂಟ್ರೆಸ್ಟ್ ಬರ್ತಾ ಇರೋದು. ಅದರ್ ಇನ್ಕಮ್ ಅಂದ್ರೆ ಬೇರೆ ಮುಖಾಂತರ ಯಾವ್ದಾದ್ರು ಬ್ಯಾಂಕಿಗೆ ಅದರ್ ಇನ್ಕಮ್ ಬರುತ್ತೆ. ಯೂಶಲಿ ಕಮಿಷನ್, ಬ್ರೋಕರೇಜ್ ಅಂಡ್ ಪ್ರಾಫಿಟ್ ಅಂಡ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಷ್ಟು ತಿಳ್ಕೊಂಡ್ರೆ ಸಾಕು. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದ್ರೆ ಬ್ಯಾಂಕು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ರೆ, ಅಂದ್ರೆ ಯಾವ್ದಾದ್ರು ಡೆಪಾಸಿಟರ್ ಮಾಡಿದ್ರೆ ಆಲ್ ಟೈಪ್ ಆಫ್ ಡೆಪಾಸಿಟ್ಗೆ ಇಂಟ್ರೆಸ್ಟ್ ಕೊಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಬಾರೋ ಮಾಡಿದ್ರೆ ಇಂಟ್ರೆಸ್ಟ್ ಕೊಡಬೇಕು. ಇಂಟರ್ ಬ್ಯಾಂಕ್ ಬಾರೋಂಗ್ ಮಾಡಿದ್ರೆ ಇಂಟ್ರೆಸ್ಟ್ ಕೊಡಬೇಕು. ಅದೆಲ್ಲ ಶೆಡ್ಯೂಲ್ ನಂಬರ್ 15 ಆಗಿ ಬರುತ್ತೆ. ಇನ್ನು ಯಾವ್ದಾದ್ರು ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಆಗಿದ್ರೆ, ಸ್ಯಾಲರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಡೈರೆಕ್ಟರ್ ಫೀಸ್ ಆಗಿರ್ಬೋದು, ಆಡಿಟರ್ ಫೀಸ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು, ಇವೆಲ್ಲದೂ ಕೂಡ ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರ್ತಕ್ಕಂಥದ್ದು. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಈ 4 ಶೆಡ್ಯೂಲ್ ಗೊತ್ತಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಬಹುದು. ಈಗ ಬನ್ನಿ ಒನ್ ಬೈ ಒನ್ ಏನೇನಿದೆ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದು ಬಂದು ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಓವರ್ ಡ್ರಾಫ್ಟ್ ಇಂದ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡ್ತಾ ಇದೆ ಅಂತ ಅರ್ಥ. ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ಕೊಡುತ್ತೆ ಬಿಸ್ನೆಸ್ಗೆ. ಸೊ ಓವರ್ ಡ್ರಾಫ್ಟ್ ಕೊಟ್ಟಿದೆ ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಏನಿದೆ ಇದು ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಅಂತ ಗೊತ್ತಾದಾಗ ಇದನ್ನ ನಾವು ಶೆಡ್ಯೂಲ್ ನಂಬರ್ 13 ಅಲ್ಲಿ ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 13 ಏನಿದೆ, ಇಂಟ್ರೆಸ್ಟ್ ಅರ್ನ್ಡ್ ಏನಿದೆ, ಅದರಲ್ಲಿ ನಾವು ತಗೋಬೇಕಾಗುತ್ತೆ, ಬಿಕಾಸ್ ಇಟ್ ಇಸ್ ಅನ್ ಇನ್ಕಮ್. ನೆಕ್ಸ್ಟ್, ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಇದೆ. ನೋಡಿ, ನಾನು ಆಗ್ಲೇ ಹೇಳಿದೆ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ತರದ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋಬೇಕಾಗುತ್ತೆ. ಜಸ್ಟ್ PC ಅಂತ ಬರ್ದಿದ್ದೀನಿ. ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋಬೇಕು. P&L ಅಕೌಂಟ್ ಅಲ್ಲೇ ಬರ್ತಕ್ಕಂಥದ್ದು. ಎಕ್ಸ್ಪೆಂಡಿಚರ್ ಅಲ್ಲಿ ತಗೊಳ್ತೀವಿ. ಅಂಡ್ ಕಮಿಷನ್ಸ್ ಫಾರ್ 50,000 ಇದೆ. ಅಂದ್ರೆ ಕಮಿಷನ್ಸ್ ಅಂತ ಹೇಳಿದ್ರೆ ಅರ್ನ್ ಮಾಡಿರೋದು ಅಂತ ಅರ್ಥ. ಕಮಿಷನ್ ಪೇಮೆಂಟ್ ಮಾಡಿಲ್ಲ, ಕಮಿಷನ್ ಅನ್ನ ಅರ್ನ್ ಮಾಡಿದ ಬ್ಯಾಂಕು ಇನ್ಕಮ್ ಆಗುತ್ತೆ. ಶೆಡ್ಯೂಲ್ ನಂಬರ್ 14 ಅಲ್ಲಿ ತಗೋಬೇಕಾಗುತ್ತೆ. ಇನ್ಕಮ್ ಕಮಿಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಅರ್ನ್ ಮಾಡಿರೋದು ಇನ್ಕಮ್. ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ ಅಲ್ಲಿ ತಗೋಬೇಕಾಗುತ್ತೆ. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡ್ತಾ ಇದೀವಿ ಅಂತ. ಸೊ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಬಂದು ಶೆಡ್ಯೂಲ್ ನಂಬರ್ 15 ಅಲ್ಲಿ ತಗೋಬೇಕಾಗುತ್ತೆ. ಸ್ಯಾಲರೀಸ್ ಕೊಟ್ಟಿದ್ದಾರೆ. ನೋಡಿ, ಸ್ಯಾಲರಿ ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಶೆಡ್ಯೂಲ್ ನಂಬರ್ 16 ಅಲ್ಲಿ ನಾವು ತಗೋಬೇಕಾಗುತ್ತೆ. ಅಂಡ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಇದೆ 1/4/2016 ಅಲ್ಲಿ ಇದೆ. ದಟ್ ಇಸ್ ಓಪನಿಂಗ್ ಬ್ಯಾಲೆನ್ಸ್. P&L ಅಕೌಂಟ್ ಅಲ್ಲೇ ಡೈರೆಕ್ಟ್ ಆಗಿ ತಗೋಬೇಕು. ಅದನ್ನ ಹೇಗೆ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿದ್ರೆ 1/4/2026 ಅಲ್ಲಿ 15,000 ಇದೆ. ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಅದು ಪ್ರಾಫಿಟ್ ಅಂತ ಅರ್ಥ. ಸೊ ಡೈರೆಕ್ಟ್ ಆಗಿ ಇದನ್ನ ನಾವು P&L ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ತಗೋಬೇಕು. ಎಲ್ಲಿ ತಗೊಳ್ಬೇಕು ಅಂತ ನಾನು ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದು ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಕ್ ಹೇಳಿದ್ದಾರೆ ಅಂದ್ರೆ ನೀವು ಈ 4 ಶೆಡ್ಯೂಲ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನಡ್, 14 ಅದರ್ ಇನ್ಕಮ್, 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂಡ್ 16 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅನ್ನ ತಗೋಬೇಕು. ಫಸ್ಟ್ ನೀವು ಶೆಡ್ಯೂಲ್ ನ ಪ್ರಿಪೇರ್ ಮಾಡಲೇಬೇಕು. ಇಟ್ ಇಸ್ ಮ್ಯಾಂಡೇಟರಿ. ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಬೇಕು. ಸೊ ನಾನು ಆಲ್ರೆಡಿ ಇಲ್ಲಿ ಶೆಡ್ಯೂಲ್ ಯಾವ್ಯಾವ ಶೆಡ್ಯೂಲ್ ಇದೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೆ. ಈಗ ಶೆಡ್ಯೂಲ್ ನಂಬರ್ 13 ಬಂದು ಇಂಟ್ರೆಸ್ಟ್ ಅರ್ನಡ್ ಅಂತ ಅರ್ಥ. ಯಾವ್ದಾದ್ರು ಶೆಡ್ಯೂಲ್ ನಂಬರ್ 13 ಬರೋದಿದ್ಯಾ ಅಂತ ಹೇಳಿದ್ರೆ ಎಸ್, ಶೆಡ್ಯೂಲ್ ನಂಬರ್ 13 ಬರೋದು ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಇದೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ತಗೊಳ್ತೀನಿ. ಎಷ್ಟಿದೆಯಪ್ಪ ಅಂದ್ರೆ 3 ಲ್ಯಾಕ್ ರುಪೀಸ್ ಇದೆ. ಸೊ 3 ಲ್ಯಾಕ್ ರುಪೀಸ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್. ಇನ್ಯಾವುದು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಟೋಟಲ್ ಮಾಡಿದ್ರೆ ನನಗೆ 3 ಲ್ಯಾಕ್ ರುಪೀಸೇ ಬರುತ್ತೆ. ಸೊ ಇದನ್ನ ನಾವು ಟೋಟಲ್ ಅಂತ ಟ್ರೀಟ್ ಮಾಡೋಣ. ದಟ್ ಈಸ್ ಟೋಟಲ್ 3 ಲ್ಯಾಕ್ ರುಪೀಸ್ ಶೆಡ್ಯೂಲ್ ನಂಬರ್ 13. ನೆಕ್ಸ್ಟ್, ಶೆಡ್ಯೂಲ್ ನಂಬರ್ 14 ಬಂದು ಅದರ್ ಇನ್ಕಮ್ ಇದೆ. ಅದರ್ ಇನ್ಕಮ್ ಅಲ್ಲಿ ಯಾವ್ದಾದ್ರು ಇದೆಯಾ ಅಂದ್ರೆ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಕಮಿಷನ್ ಏನ್ ಹೇಳಿದ್ದಾರೆ ಅದು ಇನ್ಕಮ್ ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ, ಕಮಿಷನ್ಸ್. ಹಾಗಾಗಿ ಕಮಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಎಷ್ಟಿದೆಯಪ್ಪ ಕಮಿಷನ್ ಅಂತ ಹೇಳಿದ್ರೆ 50,000 ಕೊಟ್ಟಿದ್ದಾರೆ. 50,000. ಸೊ ಈಗ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ಅದೊಂದೇ ಇರೋದು, ಇನ್ನು ಬೇರೆ ಯಾವುದು ಅದರ್ ಇನ್ಕಮ್ ಇಲ್ಲ. 50,000 ಹಾಗೆ ಬರುತ್ತೆ. ಸೊ ಟೋಟಲ್ ಮಾಡ್ಕೊಂಡ್ರೆ ನನಗೆ ಟೋಟಲ್ 50,000 ಇರುತ್ತೆ. ಅದು ನಾವು ಜಸ್ಟ್ ಟೋಟಲ್ ಅಂತ ಟ್ರೀಟ್ ಮಾಡ್ತೀವಿ. ಇದು ಶೆಡ್ಯೂಲ್ ನಂಬರ್ 14 ನಲ್ಲಿ ಇರೋದು. ಶೆಡ್ಯೂಲ್ ನಂಬರ್ 3 ಬಂದು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಇದೆ. ಅವರೇ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಕೊಟ್ಟಿದ್ದಾರೆ. 15,000 ರುಪೀಸ್, 80,000 ರುಪೀಸ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ. ಸೊ ಹಾಗಾಗಿ 80,000 ರುಪೀಸ್ ತಗೊಳ್ತೀನಿ. ದಟ್ ಈಸ್ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 80,000 ಕೊಟ್ಟಿದ್ದಾರೆ. ಸೊ ಬೇರೆ ಯಾವುದು ಶೆಡ್ಯೂಲ್ ನಂಬರ್ 15 ಬರೋದಿಲ್ಲ. ಹಾಗಾಗಿ ಟೋಟಲ್ ಮಾಡ್ಕೊಂಡ್ರೆ ನನಗೆ 80,000 ಬರುತ್ತೆ.
ಸೊ ಟೋಟಲ್ ಶೆಡ್ಯೂಲ್ ನಂಬರ್ 15 ಬಂದು 80,000 ಬರುತ್ತೆ. ದಟ್ ಈಸ್ ಟೋಟಲ್ 80,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರೋದು ಬರೀ ಸ್ಯಾಲ್ರಿ ಮಾತ್ರ ಕೊಟ್ಟಿದ್ದಾರೆ 80,000. ಸೊ ಇನ್ನು ಯಾವುದೇ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ 80,000 ಕೊಟ್ಟಿದ್ದಾರೆ. ಸೊ 80,000. ಸೊ ಇನ್ನು ಯಾವುದು ಇಲ್ಲ. ಸೊ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನನಗೆ 80,000 ಬರುತ್ತೆ. ಸೊ ಟೋಟಲ್ ಬಂದು ನಮಗೆ 80,000 ಸ್ಯಾಲರೀಸ್ ಇದೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ, ಇನ್ನೊಂದು ನಮಗೆ ಕ್ವಶನ್ಸ್ ಅಲ್ಲಿ ಇರೋದು ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಕೊಟ್ಟಿದ್ದಾರೆ. ಇದನ್ನ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಂತ ತಗೋಬೇಕಾಗುತ್ತೆ. ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಬ್ಯಾಲೆನ್ಸ್, ಅದು ಪ್ರಾಫಿಟ್ ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ತಗೊಳ್ಳೋಣ. ಸೊ ಇದು ಫಸ್ಟ್ ನೀವು ಈ ತರ ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ಈಗ ನಾವು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. P&L ಅಕೌಂಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ತರ ಹೆಡಿಂಗ್ ಹಾಕೊಳ್ಳಿ: ಗ್ಲೋಬಲ್ ಬ್ಯಾಂಕ್ ಲಿಮಿಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2026, ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ ನಂಬರ್ ಅಂಡ್ ಅಮೌಂಟ್, 3 ಕಾಲಮ್ ಇರಬೇಕು. ಸೊ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಅಲ್ಲಿ ಈ ರೆವಿನ್ಯೂ ಮತ್ತೆ ಎಕ್ಸ್ಪೆಂಡಿಚರ್ ಎರಡೇ ಇರ್ತಕ್ಕಂಥದ್ದು. ಹಾಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರೆವಿನ್ಯೂಸ್ ಅನ್ನ ತಗೋಬೇಕು. ರೆವಿನ್ಯೂ ಫಸ್ಟ್ ನಾವು ರೆವಿನ್ಯೂ ಆದ್ಮೇಲೆ ನಾವು ಎಕ್ಸ್ಪೆಂಡಿಚರ್ಸ್ ಅನ್ನ ತಗೋಬೇಕಾಗುತ್ತೆ. ರೆವಿನ್ಯೂ ಯಾವ್ದು ಅಂತ ಹೇಳಿದ್ರೆ ನೋಡಿ, ಶೆಡ್ಯೂಲ್ ನಂಬರ್ 13 ಮತ್ತೆ 14 ಏನಿದೆ ಇವೆರಡು ರೆವಿನ್ಯೂ. ಶೆಡ್ಯೂಲ್ ನಂಬರ್ 13 ಮತ್ತೆ 14 ಇರೋದು ಎರಡು ರೆವಿನ್ಯೂ. ರೆವಿನ್ಯೂ ಅಂದ್ರೆ ಇನ್ಕಮ್ಸ್ ಅಂತ ಅರ್ಥ. ಹಾಗಾಗಿ ನಾವು ಶೆಡ್ಯೂಲ್ ನಂಬರ್ 13 ಆಲ್ರೆಡಿ ತಗೊಂಡಿದೀವಿ. ಇಂಟ್ರೆಸ್ಟ್ ಅರ್ನಡ್. ಇಂಟ್ರೆಸ್ಟ್ ಅರ್ನಡ್ ಅಂದ್ರೆ ಅರ್ನ್ ಮಾಡ್ತಾ ಇದೆ, ಇನ್ಕಮ್ ಅಂತ ಅರ್ಥ. ಹಾಗಾಗಿ ಶೆಡ್ಯೂಲ್ ನಂಬರ್ 13 ರೆಪ್ರೆಸೆಂಟ್ ಮಾಡುತ್ತೆ. ಎಷ್ಟಪ್ಪ? 3 ಲ್ಯಾಕ್ ರುಪೀಸ್. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಡೈರೆಕ್ಟ್ 3 ಲ್ಯಾಕ್ ರುಪೀಸ್ ತಗೊಳ್ತಿದ್ದೀನಿ. ಅದಾದ್ಮೇಲೆ ಅದರ್ ಇನ್ಕಮ್ ಅಂತ ಇದೆ. ಅದರ್ ಇನ್ಕಮ್ ಇಸ್ ಆಲ್ಸೋ ಇನ್ಕಮ್, ರೆವಿನ್ಯೂ ಅಂತ ಅರ್ಥ. ಶೆಡ್ಯೂಲ್ ನಂಬರ್ 14 ಹೇಳುತ್ತೆ. ಶೆಡ್ಯೂಲ್ ನಂಬರ್ 14 ಟೋಟಲ್ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಟೋಟಲ್ 50,000 ಇದೆ. ಸೊ ಇನ್ಯಾವುದು ಕೂಡ ಇನ್ಕಮ್ ಇಲ್ಲ. ಸೊ ಎಲ್ಲ ನಾವು ನೋಡಿರೋ ಪ್ರಕಾರ ಇರೋದು ಶೆಡ್ಯೂಲ್ ನಂಬರ್ 13 ಮತ್ತೆ 14 ಎರಡೇ ಇನ್ಕಮ್ ಬರೋದು. ಯಾವುದೇ ಇದ್ರೂ ಕೂಡ ನಾವು ಅಲ್ಲೇ ಶೆಡ್ಯೂಲ್ ಅಲ್ಲಿ ತಗೋಬೇಕು. ಇನ್ಯಾವುದು ಇನ್ಕಮ್ ಇಲ್ಲ. ಸೊ ಈಗ ನೀವು ಟೋಟಲ್ ಮಾಡ್ಕೊಳ್ಳಿ. 3 ಲ್ಯಾಕ್ ಪ್ಲಸ್ 50 ಎರಡು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ರೆವಿನ್ಯೂ ಸಿಗುತ್ತೆ 3,50,000 ನನಗೆ ಟೋಟಲ್ ಸಿಗುತ್ತೆ. ಇದನ್ನ ನಾವೇನಂತ ಟ್ರೀಟ್ ಮಾಡೋಣಪ್ಪ ಅಂತ ಹೇಳಿದ್ರೆ ಟೋಟಲ್ ಎ. ದಿಸ್ ಇಸ್ ಕಾಲ್ಡ್ ಅಸ್ ಟೋಟಲ್ ಎ ಅಂತ ಟ್ರೀಟ್ ಮಾಡೋಣ. ಫಸ್ಟ್ ನೀವು ರೆವಿನ್ಯೂನೇ ತಗೋಬೇಕು. ಒನ್ಸ್ ನೀವು ರೆವಿನ್ಯೂ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಎಕ್ಸ್ಪೆಂಡಿಚರ್ಸ್ ಅನ್ನ ತಗೋಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಯಾವ್ದಾದ್ರು ಅಂದ್ರೆ ಶೆಡ್ಯೂಲ್ ನಂಬರ್ 15 ಮತ್ತೆ 16 ಏನಿದೆ ಇವೆರಡು ಕೂಡ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಹಾಗಾಗಿ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಶೆಡ್ಯೂಲ್ ನಂಬರ್ 15 ಇದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 80,000 ರುಪೀಸ್ ಕೊಟ್ಟಿದ್ದಾರೆ. 80,000 ರುಪೀಸ್. ಅದೇ ತರ ಶೆಡ್ಯೂಲ್ ನಂಬರ್ 16 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಶೆಡ್ಯೂಲ್ ನಂಬರ್ 16 ಎಷ್ಟಿದೆಯಪ್ಪ? 80,000 ಇದೆ. ಸೊ ಇದು ಕೂಡ ಏನು, ಇವೆರಡು ಕೂಡ 15 ಮತ್ತೆ 16 ಏನಿದೆ ಅಂದ್ರೆ ಅದು ಎಕ್ಸ್ಪೆನ್ಸಸ್. ಹಾಗಾಗಿ ಎಕ್ಸ್ಪೆಂಡಿಚರ್ಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 15 ಮತ್ತೆ 16 ಎರಡು ಎಕ್ಸ್ಪೆಂಡಿಚರ್. ಇನ್ ಯಾವ್ದಾದ್ರು ಕ್ವಶನ್ಸ್ ಅಲ್ಲಿ ಇರುತ್ತಾ ಅಂತ ಹೇಳಿದ್ರೆ ಇನ್ನೊಂದು ಇನ್ಫಾರ್ಮೇಶನ್ಸ್ ಇರುತ್ತೆ ನೋಡಿ. ಎಕ್ಸ್ಪೆಂಡಿಚರ್ ನ ತಗೋಬೇಕಾದ್ರೆ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಂತ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಕೊಟ್ಟಿದ್ದಾನೆ. ಪ್ರಾವಿಷನ್ ಕಾಂಟಿಂಜೆನ್ಸೀಸ್ ಅಲ್ಲಿ ಬರೆದು ಎನಿ ಟ್ರಾನ್ಸ್ಫರ್ ಟು ಕಾಂಟಿಂಜೆನ್ಸಿ ಆಗಿರ್ಬೋದು, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ರಿಸರ್ವ್ ಅಂಡ್ ಡೌಟ್ಫುಲ್ ಡೇಟ್ಸ್ ಆಗಿರ್ಬೋದು, ಇದೆಲ್ಲ ಪ್ರಾವಿಷನ್ಸ್ ಅಲ್ಲಿ ಬರೋದು. ಅದು ಎಕ್ಸ್ಪೆಂಡಿಚರ್ ಅಲ್ಲೇ ತಗೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿ ಅಂತ ಹೇಳಿದ್ರೆ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಕೊಟ್ಟಿದ್ದಾರೆ. ಸೊ ಇದು ಯಾವುದು ಶೆಡ್ಯೂಲ್ ಅಲ್ಲ, ಸಪರೇಟ್ ಆಗಿ ತಗೋಬೇಕು. ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಟ್ರಾನ್ಸ್ಫರ್ ಟು ಕಾಂಟಿಂಜೆನ್ಸೀಸ್ ಇವೆಲ್ಲದೂ ಕೂಡ ಪ್ರಾವಿಷನ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋಬೇಕು. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 9,000 ರುಪೀಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಇಸ್ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ 9,000 ರುಪೀಸ್ ಕೊಟ್ಟಿದ್ದಾರೆ. 9,000. ಸೊ ಇನ್ಯಾವುದು ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಬರೋದಿಲ್ಲ. ಈ ಮೂರೇ ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಬರೋದು: ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್. ಈಗ ನೀವು ಈ ಮೂರು ಕೂಡ ಟೋಟಲ್ ಮಾಡಿದ್ರೆ 80,000 ಪ್ಲಸ್ 80,000 1,60,000 ಪ್ಲಸ್ 9,000 1,69,000 ಆಯ್ತು. ಸೊ ಟೋಟಲ್ ಮಾಡಿದ್ರೆ ನಿಮಗೆ 1,69,000 ರುಪೀಸ್ ನಮಗೆ ಟೋಟಲ್ ಬಿ ಸಿಗುತ್ತೆ. ಇದನ್ನ ನಾವು ಟೋಟಲ್ ಬಿ ಅಂತ ಟ್ರೀಟ್ ಮಾಡೋಣ. ದಟ್ ಈಸ್ ಟೋಟಲ್ ಬಿ. ಸೊ ಈಗ ಟೋಟಲ್ ಎ
ಇನ್ಕಮ್ ಇದೆ, ರೆವಿನ್ಯೂ ಇದೆ, ಟೋಟಲ್ ಬಿ ಬಂದು ಎಕ್ಸ್ಪೆಂಡಿಚರ್ಸ್ ಇದೆ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ಸ್ ಅನ್ನ ಮಾಡಬೇಕು. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅನ್ನ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಫಿಟ್ ಬರುತ್ತೆ. ಹೇಗಪ್ಪ ಅಂದ್ರೆ ಎ ಮೈನಸ್ ಬಿ ಮಾಡಬೇಕು. ಎ ಮೈನಸ್ ಬಿ ಹೇಗ್ ಮಾಡ್ತೀರಾ ನೋಡಿ. ನನಗೆ ಎ ಎಷ್ಟಿದೆ, 3,50,000 ಇದೆ. ದಿಸ್ ಇಸ್ ಎ 3,50,000. ಬಿ ಬಂದು 1,69,000 ಇದೆ. ಬಿ ಬಂದು 1,69,000. 3,50,000 ಮೈನಸ್ 1,69,000 ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸೊ ಇಲ್ಲಿ ತೋರಿಸಿರ್ತೀನಿ. ಎ ಮೈನಸ್ ಬಿ ಅಂತ ಹೇಳಿದ್ರೆ 3,50,000 ಮೈನಸ್ 1,69,000. ಎ ಮೈನಸ್ ಬಿ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,81,000 rupees ನಮ್ಗೆ ಸಿಗುತ್ತೆ. 1,81,000 rupees ನಮ್ಗೆ ಪ್ರಾಫಿಟ್ ಸಿಗುತ್ತೆ. ಇದು ಪ್ರಾಫಿಟ್ ಅಂತ ಕರಿತೀವಿ, ಈ ವರ್ಷದ ಇರ್ತಕ್ಕಂಥ ಪ್ರಾಫಿಟ್. ಇದಕ್ಕೆ ನೀವೇನ್ ಮಾಡಬೇಕು, ಆಡ್ ಪ್ರಾಫಿಟ್ ಬ್ರಾಡ್ ಡೌನ್. ಈ ಪ್ರಾಫಿಟ್ ಬ್ರಾಡ್ ಡೌನ್ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮ್ಮ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ಟ್ ಇಯರ್ದು 1/4/2016 ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಇದೆ 15,000 ಅಂತ ಏನ್ ಹೇಳಿದ್ರೆ, ಈ 15,000 ಪ್ರಾಫಿಟ್ ಅನ್ನ ಈ ವರ್ಷದ ಪ್ರಾಫಿಟ್ಗೆ ನೀವು ಆಡ್ ಮಾಡ್ಕೋಬೇಕು. 15,000 ನೀವು ಆಡ್ ಮಾಡ್ಕೋಬೇಕು ಈ ವರ್ಷದ ಪ್ರಾಫಿಟ್ ಅನ್ನ. ಬ್ರಾಡ್ ಫಾರ್ವರ್ಡ್ ಅಂತ ಅರ್ಥ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ 1,81,000 ಪ್ಲಸ್ 15,000 ಎರಡು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 1,96,000 ನಮ್ಗೆ ಸಿಗುತ್ತೆ. ದಿಸ್ ಇಸ್ 1,96,000. ದಿಸ್ ಇಸ್ ವಾಟ್ ಟೋಟಲ್ 1,000. ಓಕೆ. ಸೊ ಇದು ಆಕ್ಚುಯಲ್ ಟೋಟಲ್ ಪ್ರಾಫಿಟ್ ಈ ವರ್ಷದ್ದು ಇರ್ತಕ್ಕಂಥದ್ದು. ಒಂದ್ಸಲ ನಿಮ್ಗೆ ಈ ಟೋಟಲ್ ಪ್ರಾಫಿಟ್ ಬಂದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ರೋಪ್ರಿಯೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ಅಪ್ರೋಪ್ರಿಯೇಷನ್ ಬಂದು ಅಪ್ರೋಪ್ರಿಯೇಷನ್ಸ್ ಅನ್ನ ಮಾಡಬೇಕು. ಅಪ್ರೋಪ್ರಿಯೇಷನ್ಸ್ ಅಂದ್ರೆ ಏನಿಲ್ಲ, ನೀವು 1,96,000 ಏನಿದೆ ಅದರಲ್ಲಿ ನಿಮ್ಮ ಟೋಟಲ್ ಪ್ರಾಫಿಟ್ ಏನಿದೆ ಅದರಲ್ಲಿ ನೀವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ನಿಮ್ಗೆ ಈ ಒಂದು ಕರೆಂಟ್ ಇಯರ್ ಪ್ರಾಫಿಟ್ ಏನಿದೆ, ಈ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ನೀವು 20 to 25% ಏನಿರುತ್ತೆ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅಷ್ಟೇ ತಗೊಳ್ಳಿ. ಏನು ಕೊಟ್ಟಿಲ್ಲ ಅಂದ್ರೆ 25% ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ನೀವು ಕಂಪಲ್ಸರಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು. ಅದು ಆ ವರ್ಷದ ಪ್ರಾಫಿಟ್ ಏನಿರುತ್ತೆ ಆ ವರ್ಷದ ಪ್ರಾಫಿಟ್ ಅಲ್ಲೇ ನೀವು ಟ್ರಾನ್ಸ್ಫರ್ ಅನ್ನ ಮಾಡಬೇಕಾಗುತ್ತೆ. ಇದು ಈ ವರ್ಷ ಬಂದಿರೋದು 1,81,000 ಏನಿದೆ, ಈ 1,81,000 ಇದರಲ್ಲಿ ನೀವು 25% 1,81,000 ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಇಂಟು 25% ನೀವೇನ್ ಮಾಡಬೇಕು, ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ನೀವು ಈ 1,81,000 ಅಲ್ಲಿ 25% ಅನ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 45,250 rupees ನೀವು ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಈ 45,250 ರಿಸರ್ವ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ದೀರಾ. ಇನ್ನ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ದಟ್ ಈಸ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಟೋಟಲ್ ಪ್ರಾಫಿಟ್ ಇರೋದು 1,96,000. ಲಾಸ್ಟ್ ಇಯರ್ ಪ್ಲಸ್ ಕರೆಂಟ್ ಇಯರ್ ಎರಡು ಸೇರಿಸಿ 1,96,000 ಇದೆ. ಇದರಲ್ಲಿ ಮೈನಸ್ ಸ್ಟ್ಯಾಟ್ಯುಟರಿ ರಿಸರ್ವ್ 45,250 ಅನ್ನ ಮೈನಸ್ ಮಾಡ್ಕೊಳ್ಳಿ. ಈಗ ಬರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದನ್ನ ನೀವು 1,50,750 ಏನಿದೆ ಇದನ್ನ ನೀವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಇಷ್ಟು ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗಿರೋದು. ಸೊ ಈಗ ನೀವು ಲಾಸ್ಟ್ ಅಲ್ಲಿ ಇವೆರಡನ್ನು ಕೂಡ ಟೋಟಲ್ ಮಾಡ್ಕೊಳ್ಳಿ. ಇವೆರಡು ಟೋಟಲ್ ಮಾಡಿದ್ರೆ ನಿಮಗೆ ಸೇಮ್ ಆಸ್ ಇಟ್ ಈಸ್ 1,96,000 ನಿಮಗೆ ಸಿಗುತ್ತೆ. 1,96,000 ಟೋಟಲ್ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ 1,96,000 ನಿಮಗೆ ಟೋಟಲ್ ಅಮೌಂಟ್ ನಿಮಗೆ ಸಿಗುತ್ತೆ. ಸೊ ಜಸ್ಟ್ ಇದು ಟೋಟಲ್ ಮಾಡ್ಕೊಳ್ಳಿ ಅಷ್ಟೇ. ಟೋಟಲ್. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿ ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟು ಮಾರ್ಕ್ಸ್ ಸಿಗುತ್ತೆ. ಒನ್ ಆಫ್ ದಿ ಈಸಿಯಸ್ಟ್ ಕ್ವಶನ್. ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಶೆಡ್ಯೂಲ್ ನಂಬರ್ 13, 14 ರೆವಿನ್ಯೂ ನಲ್ಲಿ ಬರುತ್ತೆ.
15, 16 ಮತ್ತೆ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್ ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಕರೆಂಟ್ ಇಯರ್ ಸಿಗುತ್ತೆ. ಅದಕ್ಕೆ ಲಾಸ್ಟ್ ಇಯರ್ ಏನಾದರೂ ಕೊಟ್ಟಿದ್ರೆ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಟೋಟಲ್ ಮಾಡ್ಕೊಳ್ಳಿ. ಅದರಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ 25% ನೀವು ಸ್ಟ್ಯಾಟ್ಯೂಟರಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ, ಇನ್ನು ಬ್ಯಾಲೆನ್ಸ್ ಅಮೌಂಟು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ಸ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.